ಪಾವಗಡದ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮಂಡಳಿ ನಡೆಸುತ್ತಿರುವಂತಹ ಶಾಂತಿ ಎಸ್ಎಸ್ಕೆ ಪ್ರಥಮ ದರ್ಜೆ ಕಾಲೇಜು ಮತ್ತು ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಸಮಯದಲ್ಲಿ ಲಘು ಉಪಹಾರ ವಿತರಿಸುವಂತಹ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ವೆಂಕಟರಮಣಪ್ಪ ಚಾಲನೆ ನೀಡಿದರು. ಈ ವೇಳೆ ಸಂಘದ ನಿಕಟಪೂರ್ವ ಅಧ್ಯಕ್ಷ ಕೆವಿ ಶ್ರೀನಿವಾಸ್, ಸ್ಥಳಧಾನಿಗಳಾದ ಡಾಕ್ಟರ್ ಪಿ ನಾರಾಯಣಪ್ಪ, ಉಪಾಧ್ಯಕ್ಷ ಜಿಎಸ್ ಅನಿಲ್ ಕುಮಾರ್, ಕಾರ್ಯದರ್ಶಿ ಸುಬ್ಬ ನರಸಿಂಹ, ಖಜಾಂಚಿ ಮೋಹನ್ ಕುಮಾರ್, ಎಸ್ಎಸ್ಕೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ವಿನಯ್ ಬಾಬು, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮೋಹನ್ ಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು. ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂತ ಮಕ್ಕಳಿಗೆ ಅಲ್ಲಿ ಉಪನ್ಯಾಸ ಮಾಡತಕ್ಕಂತ ಗುರುಗಳು ಮಾಡ್ತೀವಿ. ನಿಮ್ಮ ಮಕ್ಕಳನ್ನ ಕಾನ್ವೆಂಟ್ ಶಾಲೆಗೆ ಕಳಿಸ್ತೀರಿ. ನಿಮ್ಮ ಮಕ್ಕಳನ್ನು ನೀವು ಎಲ್ಲಿ ಪಾಠ ಮಾಡ್ತೀರೋ ಅಲ್ಲಿ ಕಲಿಸಿದ್ರೆ ನಿಮ್ಮ ಪ್ರಾಮಾಣಿಕತೆ ಇದೆ ಅಂತಕ್ಕಂಥ ಅರ್ಥ ಆಗುತ್ತೆ. ಇಲ್ಲಿವರೆಗೂ ನಮ್ಮೆಲ್ಲರ ಸಹಕಾರದಿಂದ ಮತ್ತೆ ನಮ್ಮ ಈಗೇನ್ ಮಾಜಿ ನಮ್ಮ ಸಚಿವರು ಹೇಳಿದ್ರಲ್ಲ, ಅವರು ನಾನು ನೋಡಿದ 40 ವರ್ಷದಿಂದನೂ ದೇವಸ್ಥಾನದ ಬಗ್ಗೆ ಚಿಂತೆ ಮಾಡಿ ಸಾಕಷ್ಟು ಸರಿ ಅವ್ರ ಕಲ್ತಾಗ ಒಂದೇ ಮಾತು ಹೇಳೋದು, ದೇವರ ಬಗ್ಗೆ ನೀವು ನಿಷ್ಠೆಯಿಂದ ಮಾಡಿ ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡಬೇಡಿ ಅನ್ನೋದೊಂದು ಹೊರಟು ಬಿಟ್ಟರೆ ಬೇರೆ ಏನು ಹೇಳಿಲ್ಲ ನಮಗೆ. ಇದರಲ್ಲಿ ಯಾವುದೇ ತರ ಬೇರೆ ದುರುದ್ದೇಶಗಳು ಇರಬಾರದು ಅನ್ನೋದೊಂದೇ ಅವರ ಇಚ್ಛೆ ಇದೆ. ಹಂಗಾಗಿ ಈ ವಿದ್ಯಾಸಂಸ್ಥೆನ ಉನ್ನತೀಕರಣ ಮಾಡೋದಕ್ಕೆ ನಾವೆಲ್ಲೋ ಭದ್ರಾಗಿದ್ದೀವಿ ಅಂತ ಹೇಳ್ತಾ ನಾನೊಂದು ಸಣ್ಣ ಪುಟ್ಟ ಭಾಷಣ ಮುಗಿಸ್ತೀನಿ. ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಗುಬ್ಬಿ, ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ, ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ.